220. ಲಾಸ್ಟ್ ಫೈನಲ್ ಎಷ್ಟು ಬಂದು ಬಿಡ್ತೀರಣ್ಣ? 1 ಲಕ್ಷ ಬಂದು ಕೊಡ್ತೀರಿ. ಜೋಡಿ ಬಾ 180 ಬಂದು ಕೊಡ್ತೀರಣ್ಣ. ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ? 9741365198. ಸರಿ. ಯಾವ ಊರು ರೀ? ಆಲ್ಮೇಲೆ ರೀ. ವ್ಯಾಪಾರಸ್ತ್ರಿ ಏನು ರೈತ್ರಿ? ವ್ಯಾಪಾರಸ್ತ್ರಿ. ಏನು ಹೇಳ್ರಿ ದಾಣಿ? 110 ಕೊಡ್ತೀರಿ. ಎಷ್ಟು ಜೋಡವ್ರಿ ನಿಮ್ಮ? 14 ಅವ್ರಿ. ಇವೆಲ್ಲ ನಿಮ್ಮ ಏನ್ರಿ ಕಡೆ ಇದು ಹೊಂಟದೇನ್ರಿ ಇದು? ಹೌದು ರೀ. ಇವೇನಾದ್ರು ಕೊಡ್ತೀರಿ? ಇವು ಎಷ್ಟಾದ್ರು ಕೊಡ್ತೀರಿ? 136 ಕೊಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ? 9880006499. ಒಟ್ಟು ಟೋಟಲ್ ಎಷ್ಟು ಜೋಡವ್ರಿ ನಿಮ್ಮ? ಜೋಡಿ ಎಷ್ಟವ್ರಿ? 14 ಎತ್ತವ್ರಿ. ಯಾವ್ರಣ್ಣ? ಬಳಗುಂಡಿಗೆ. ರೈತರಣ್ಣ ವ್ಯಾಪಾರಸ್ತರ? ವ್ಯಾಪಾರಸ್ತರ. ಎಷ್ಟು ಜೋಡ ಎತ್ತ? 5 ಎತ್ತವ. ನೀವು ಜೋಡಿ ಅಡ್ಡ ಇವು? ಇವ್ರ ದಾಣಿ ಎಷ್ಟು ಹೇಳಣ್ಣ ಇವು? 170. ಎಷ್ಟು ಬಂದು ಕೊಡ್ತೀರಣ್ಣ? 1.5 ಬಂದು ಕೊಡ್ತೀರಣ್ಣ. ಇವು ಅವು ಎಷ್ಟು ಅಣ್ಣ? ಹೌದಣ್ಣ. ಲಾಸ್ಟ್ 1.5. ಅದೆಷ್ಟು ಬಂದು ಕೊಡ್ತೀರಣ್ಣ? 120 130 ಬಂದು ಕೊಡ್ತೀರಿ. ಇಷ್ಟ ಅಣ್ಣ ಮತ್ತು ಅದು? ಹಾಂ ಸರಿ ಅಣ್ಣ. ಯಾವ್ರಣ್ಣ? ಕಲ್ಲೂರಾ? ಕಲ್ಲೂರು. ಎಷ್ಟು ಹೇಳಣ್ಣ ಎತ್ತ? ಅಣ್ಣ ಅಡಿಚಂದ್ರಣ್ಣ 2.5. ಎಷ್ಟು ಬಂದು ಕೊಡ್ತೀರಣ್ಣ? 2 ಲಕ್ಷ ಬಂದು ಕೊಡ್ತೀರಿ. ನಿಮ್ಮ ಮೊಬೈಲ್ ನಂಬರ್ ಅಣ್ಣ? ಆಗಿರಣ್ಣ ಎತ್ತ ಆಗಿಲ್ಲ? ಪ್ರೈಸ್ ಹೊಡೆದಣ್ಣ? ಎಲ್ಲಿ ಅಣ್ಣ? ಬಂದೇವಲ್ಲ. ನಿಮ್ಮ ಹೆಸರಣ್ಣ? ಹಾಂ ಕಲ್ಯಾಣಿ. ಇದು ಜೋಡಿ ಮನೆಗೆ ಅದ ಅಣ್ಣ? ಎಷ್ಟು ಜೋಡಿ ಅತ್ತ? 70 ಅಣ್ಣ. ಯಾವ ಊರು ಅಣ್ಣ? ಚೆನ್ನೂರು. ಇದ್ರಂಗೆ ಮನೆಗೆ ಎತ್ತು ಸೇಮ್? ನಗನೂರಿನಲ್ಲಿ ಉಬ್ಬೇರಿಸುವಂಥ ಒಂಟೆ ಎತ್ತು 2 ಲಕ್ಷಕ್ಕೆ ಮಾರಾಟ ಆಗಿದೆ. ನೋಡ್ಬೋದು ಆ ಎತ್ತು ನೋಡೋದು ರೈತರು ಎಷ್ಟು ಜನ ಬಂದಾರಂತ. ಇದು ರೈತರ ಗತ್ತು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದ. ನೋಡಿದ್ರಲ್ಲ ನೆಲ್ಲ ಓರಿ ಅಭಿಮಾನಿಗಳೇ, ಹಲವಾರು ರೈತರು ಮತ್ತು ವ್ಯಾಪಾರಸ್ಥರ ಬಳಿ ಮಾತಾಡಿಸಿದ ನಂತರ ಅವರ ಎತ್ತುಗಳು ದಾಣಿಯನ್ನು ಕೇಳಿದೆವು ಮತ್ತು ಅವರ ಎತ್ತುಗಳು ಎಷ್ಟಕ್ಕೆ ಆದರೆ ಕೊಡ್ತಾರೆ ಎಂಬುದರ ಬಗ್ಗೆಯೂ ಸಹ ಕೇಳಿದೆವು. ನಮಗೆ ನೀವೇ ದೇವದೂತ, ನಿಸ್ವಾರ್ಥ ಸೇವಿನಿ ಶ್ರಮದ ಯೋಗಿನಿ, ಭೂಮಿ ಬಿತ್ತುವ ಮಹಾನ್ ಜ್ಞಾನಿನಿ, ಮುಷ್ಟಿ ಬೀಜವ ರಾಶಿ ಮಾಡಿದೆ ಹಗಲು ರಾತ್ರಿಯ ಹರಿವೆ ಇಲ್ಲದೆ. ಅನ್ನದಾತ ಅನ್ನದಾತ ಭೇದ ಭಾವವು ಇಲ್ಲದಾತ ಶಾಂತಿ ದೂತ.
ಧೈರ್ಯವೇ ಲೆಕ್ಕರಿಯದ ಈ ನೂತನ ಹುರುಪು ಎಲ್ಲ ಕಷ್ಟ ಸುಖ ಕನ್ನಲೇ ಇಟ್ಟು ಭೂಮಿಲಿ ನಿಂತನು ಜಾತಿ ಮತವ ಹಿರಿಮೆ ಗರಿಮೆಯ ಭೇದವ ಮರೆತು ಭೂಮಿ ತಾಯಿಯ ಪ್ರೀತಿ ಮಗನು ಪುಣ್ಯ ಮಾಡಿದವನು ಹಸಿದವರ ದಣಿ ನೀಗಿಸೋ ದೇವರೂಪ ಇವನು ಇವನು ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳಗ್ಗೆ ಕಾಯುತ್ತಾ ಸೂರು ಬಿಟ್ಟನು ಅನ್ನದಾತ ಅನ್ನದಾತ ನಮಗೆ ನೀವೇ ಈ ಜೋಡಿ ಎತ್ತುಗಳು 1,40,000ಕ್ಕೆ ಮುಡುಗುಳು ಗ್ರಾಮಕ್ಕೆ ಮಾರಾಟವಾಗಿವೆ. ನೋಡ್ಬೋದು ಓರಿ ಅಭಿಮಾನಿಗಳೇ, ಈ ಎರಡು ಎತ್ತುಗಳು ಜಬರ್ದಸ್ತಾಗಿವೆ.